ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವ್ರು ಪ್ರಶ್ನೆ ಮಾಡ್ತಾ ಇಲ್ಲ. ಆದರೆ ಗ್ಯಾರಂಟಿ ಯೋಜನೆ ಹಣ ಮಿಸ್ಯೂಸ್ ಆಗ್ತಿದೆಯಲ್ಲ ಹೆಂಗೆ ಅಂತ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ಮಿಸ್ಯೂಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವರು ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ತರದ ನಗದು ವ್ಯವಹಾರ ನಡೀತಾ ಇಲ್ಲ. ನೇರವಾಗಿ ಫಲಾನುಭವಿಗಳ ಖಾತೆಗಳಿಗೆ ನಾವಿಲ್ಲಿ ಕಿವಿಗೆ ಲಾಲ್ ಬಾಗ್ ಇಟ್ಕೊಂಡು ಬಂದಿಲ್ಲ. ನಗದು ಡೈರೆಕ್ಟ್ ಹೋಗ್ತದೆ. ಸತ್ತರ ಖಾತೆಗೆ ಹೆಂಗ್ ಹೋಗುತ್ತೆ? ನೀವೇ ಮಿಸ್ಯೂಸ್ ಆಗಿಲ್ಲ 15 ಕೋಟಿ ಹೆಂಗ್ರಿ ವಾಪಸ್ ತಗೊಳ್ತಾರೆ? ಆಯ್ತಾ? ಎಸ್ ಸರ್. ನೋಡಿ, ಸತ್ತವರ ಖಾತೆಗೆ ಹಣ ಹೋಗ್ತಾ ಇದೆ ಅಂತ ಕಂಡಿಡ್ದಿದ್ದೆ ನಮ್ಮ ಗ್ಯಾರಂಟಿ ಸದಸ್ಯರು. ತಿಳ್ಕೊಳ್ಳಿ, ನಮ್ಮ ಗ್ಯಾರಂಟಿ ಸಮಿತಿಗೆ ಪ್ರತಿಯೊಂದು ಮನೆಗೂ ಹೋಗ್ತಾ ಇದೀವಿ. ಯಾವ್ಯಾವ BPL ಕಾರ್ಡ್ ಅಲ್ಲಿ ಯಾರು ಮೃತರಾಗಿರೋರಿಗೆ ನಾವು ಮಾಹಿತಿ ಕೊಡ್ತಾ ಇದೀವಿ. ನೀವು ದಯಮಾಡಿ ನೀವು ಮೃತರ ಒಂದು ಸರ್ಟಿಫಿಕೇಟ್ ಅನ್ನ ಕೊಟ್ಟು ಆ ಮನೆ ಯಜಮಾನಿಯನ್ನ ಬದಲಾಯಿಸ್ಕೊಳ್ಳಿ, ಆ ಸರ್ಕಾರದ ಒಂದು ಯೋಜನೆಯನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಮಾಹಿತಿ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಸದಸ್ಯರೇ ಹೊರತು BJP ಅವರಲ್ಲ, JDS ನವರಲ್ಲ. ಮತ್ತೊಂದು ವಿಚಾರ, ಅವ್ರು ಹೇಳ್ತಾ ಇದ್ದಾರೆ ಕಾರ್ಯಕರ್ತರಿಗೆ ನಮ್ಮ ಸಾರ್ವಜನಿಕರ ತೆರಿಗೆ ಹಣ ಕೊಡ್ತಾವ್ರೆ ಅಂತ ಹೇಳ್ತಾ ಇದ್ದಾರೆ. ನಾವು ಒಂದೇ ಒಂದು ಮಾತು ಹೇಳ್ತೀವಿ, ಇದು ಪ್ರಾಧಿಕಾರ ಸ್ವಾಮಿ, ಪಕ್ಷ ಅಲ್ಲ. ಇದು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರ. ಇವತ್ತು ಈ ಅಂಗನವಾಡಿ ಮಹಿಳೆಯರಿಗೆ ಗೌರವಧನ ಕೊಡ್ತಾ ಇಲ್ಲ, ಆಯ್ತಾ? ಆಶಾ ಕಾರ್ಯಕರ್ತರು ಕೊಡ್ತಾ ಇಲ್ಲ. ಇವ್ರಿಗೆ ಯಾಕೆ ಬೇಕು ಗೌರವಧನ ಕೊಡುವಂತದ್ದು? ಕಾಂಗ್ರೆಸ್ ನಿರಾಶ್ರಿತರ ಕೇಂದ್ರ ಇದು. 7 ಕೋಟಿ ಜನರ ದುಡ್ಡನ್ನ ಇವತ್ತು ಲೂಟಿ ಮಾಡ್ತಾವ್ರೆ ಸರ್. ಇವರು ಬೇಕು ಅಂತ ಹೇಳಿ ಉದ್ದೇಶಪೂರ್ವಕ ಸರ್. ಇವ್ರು ನೋಡಿ, ರಾಜ್ಯ ಸರ್ಕಾರ ಎಷ್ಟು ದಿವಸ ಏನು ಮಾಡ್ತಾ ಇತ್ತು ಅಂದ್ರೆ ಜನಸಾಮಾನ್ಯ ತೆರಿಗೆ ಹಣ ತಿಂದಿ ತೇಗ್ತಿತ್ತು, ಜೊತೆಗೆ ಅಧಿಕಾರಿಗಳು ತಿಂತಿರ. ಈಗ ಇವರೆಲ್ಲ ಬಂದವ್ರೆ ತಿಂದಿ ತೇಗಕ್ಕೆ. ಸರ್ 225 ಕೋಟಿ ಅವರು ಆಗಿದೆ. ಆದ್ರೂ ಇದು ಎಲ್ಲಿಗೆ ಹೋಗ್ತಾ ಇದೆ ಅಂದ್ರೆ, ಈಗ ಅನುಷ್ಠಾನ ಕಮಿಟಿ ಅಂತ ಏನ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಹೋಗಿ ದುಡ್ಡು ಸೇರ್ತಾ ಇದೆ. ಸರ್ ಇವಾಗ ಅಧ್ಯಕ್ಷಗಳು ಮಾಡಿದಾರ ಸರ್, ಬರೋ ದುಡ್ಡೆಲ್ಲ ಲೂಟಿ ಹೊಡೆದು ಕಾರ್ಯಕರ್ತರಿಗೆ ಹಂಚ್ತಾ ಇದ್ದಾರೆ ಅಷ್ಟೇ ಸರ್. ಇವಾಗ ಏನು CAG ರಿಪೋರ್ಟ್ ಅಲ್ಲಿ ಬಂದಿದೆ, ಇದೇ 1 ನಿಮಿಷ ನಿಮಗ್ ಬೇಕು. ಪ್ರತಿಯೊಂದು ದುಡ್ಡು ಇವ್ರ ಮನೆಗಳಿಗೆ ಹೋಗೈತೆ, ಪ್ರತಿಯೊಂದು ದುಡ್ಡು ಇವ್ರುಗಳಿಗೆ ಹೋಗೈತೆ, ಪ್ರತಿಯೊಂದು ದುಡ್ಡು ಇವ್ರು ತಿಂದಿ ತೇಗವ್ರೆ. ಹೌದು, ಅಕೌಂಟೇ ಇಲ್ದಿರೋ ಇದಕ್ಕೆ ಹೆಂಗ್ ಹೋಗುತ್ತೆ ಸರ್? DBT ಸ್ಕೀಮ್ ಅಲ್ಲಿ ಅಕೌಂಟ್ ನಂಬರೇ ಇಲ್ಲ, ಹೆಂಗ್ ಹೋಗುತ್ತೆ ದುಡ್ಡು DBT ಸ್ಕೀಮ್ ಅಲ್ಲಿ? ಸರ್ ನಮ್ಗೆ ಕಾಂಗ್ರೆಸ್ ಪಾರ್ಟಿ ಫಂಡ್ ಇಂದ ಏನಾದ್ರು ಸಂಬಳ ಕೊಟ್ಟಿದ್ರೆ ಬೇಜಾರಾಯ್ತಾರಿಲ್ಲ. ಇವ್ರು ಕೊಡ್ತಾ ಇರೋದು ನಮ್ ತೆರಿಗೆ ಹಣದಲ್ಲಿ. ನಮ್ ತೆರಿಗೆ ಹಣ ಅಂತ ಹೇಳಿದ್ರೆ ಮಧ್ಯಮ ವರ್ಗ ದುಡಿಯುತ್ತಾ ಇರೋಂತ ವರ್ಗದ ಹಣ ತಿಂತಾ ಇರೋದು ಇವ್ರು. ಇಷ್ಟಿನ ಏನಂತ ಹೇಳಿದ್ರೆ ಇವ್ರು ಏನ್ ಗ್ಯಾರಂಟಿ ಕೊಡ್ತಿದೀನಿ ಬಡವ್ರಿಗೆ ಅಂತ ಇದ್ರೆ ಗೊತ್ತಾ? ಗ್ಯಾರಂಟಿ ದುಡ್ಡಲ್ಲಿ ಇವ್ರು ಕಟ್ತಾ ಇರೋದು ಬಂಗ್ಲೆಗಳು ಕಟ್ಕೋತಾರೆ, ಹೊಸ ಕಾರ್ಗಳು ತಗೋತಿದ್ರೆ. ಅಷ್ಟ್ ಬಿಟ್ರೆ ಬೇರೆ ಇಲ್ಲ ಸರ್. ಅವ್ರು ಯಾವ್ದೋ ಹೇಳಿದ್ರಲ್ಲ ಗ್ಯಾರಂಟಿ ಪ್ರಾಧಿಕಾರ ಅಂತ. ಗ್ಯಾರಂಟಿ ಪ್ರಾಧಿಕಾರನ ಮಾಡ್ದವ್ರು ಯಾರು ಸರ್? ಗ್ಯಾರಂಟಿ ಪ್ರಾಧಿಕಾರ ಯಾವಾಗ ಬಂತು? ಸತ್ತವ್ರ ಹೆಸರಲ್ಲಿ ದುಡ್ಡು ಹೋಗ್ತಾ ಇದೆಯಲ್ಲ. 3 ವರ್ಷದಿಂದ ಸತ್ತಿರೋರು ಬಂದು ಇವ್ರಿಗೆ ಹೇಳಿದ್ರ ನಾನು ಇವತ್ತು ಸಾಯ್ತಾ ಇದ್ದೀನಿ, ನಾಳೆ ಅಕೌಂಟ್ ದುಡ್ಡು ಹಾಕು ಅಂತ? ಎಲ್ಲಿಂದ ಬರ್ತಾ ಇದೆ ತೆರಿಗೆ ಹಣ? ಸರ್ ಗ್ಯಾರಂಟಿ ಯೋಜನೆಗಳ ಒಂದು ಏನು ಫಲಾನುಭವಿಗಳು ಮತ್ತು ಸಂಖ್ಯೆ ಇದರದೆಲ್ಲ ಒಂದು ಸರ್ಕಾರ ಒಂದು ಶ್ವೇತಪತ್ರ ಒಂದು ಬಿಡುಗಡೆ ಮಾಡ್ಬೋದಲ್ಲ, ಏನಕ್ಕೆ ಮಾಡ್ತಾ ಇಲ್ಲ ಇವರು ಅಂತ ಒಂದು ಪ್ರಶ್ನೆ ಇದೆ ಸರ್. ಗ್ಯಾರಂಟಿ ಅನುಷ್ಠಾನ ಸಮಿತಿನ ಕೂಡಲೇ ತೆಗ್ದಾಕಿ. ನೀವು ಇವತ್ತು ಗ್ಯಾರಂಟಿ ಕೊಟ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಕರ್ನಾಟಕದಲ್ಲಿ ಹಣ ಇಲ್ಲದೆ ಇರೋ ಸಂದರ್ಭದಲ್ಲಿ ಮಿತವಾಗಿ ಬಳಸಬೇಕು. ಇವಾಗ ಒಬ್ಬ ಮನೆ ಯಜಮಾನ ಮನೆ ಬಿಲ್ಡಿಂಗ್ ಕಟ್ಬಿಟ್ಟು ಆ ಲೋನ್ ಅನ್ನ ಹೊಂದಿಸ್ತಾನೆ. ಇವರು ಗ್ಯಾರಂಟಿ ಕೊಟ್ಬಿಟ್ಟು ಮನೆ ತುಂಬಾ ಸಾಲ, ಇಯರ್ಲಿ 80,000, 90,000, 1 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಕರ್ನಾಟಕದ್ದು 8.5 ಲಕ್ಷ ಕೋಟಿ ಸಾಲ ಏರಿಕೆ ಆಗಿದೆ. ಇದಕ್ಕೆ ಯಾರು ಹೊಣೆ? ಯಾರಿಗೆ ಕಟ್ತಾರೆ? ಕಾಂಗ್ರೆಸ್ನವ್ರು ಕಟ್ತಾರ? ಕಾಂಗ್ರೆಸ್ ಸದಸ್ಯರು ಕಟ್ತಾರ? ಒಂದ್ ಹೇಳ್ತೀನಿ, ಬಿಜೆಪಿ ಟೈಮಲ್ಲಿ ಇದು ಒಂದು ಬೋರ್ಡ್. ಬಿಜೆಪಿ ಟೈಮಲ್ಲಿ ಯಾವ್ದು ಬೋರ್ಡ್ ಇರ್ಲಿಲ್ವಾ? ಇವ್ರಾಗ ಬೋರ್ಡ್ ಯಾವ್ದು ಕಾರ್ಪೊರೇಷನ್ ಇವ್ರು ಅಪಾಯಿಂಟ್ಮೆಂಟ್ ಮಾಡಿಲ್ವಾ? ಬೋರ್ಡ್ ಕಾರ್ಪೊರೇಷನ್ ಇವ್ರು ಪಕ್ಷದಿಂದ ಸಂಬಳ ಕೊಡ್ತಾ ಇದ್ರ ಏನ್ ಅಲ್ಲ? ಅವ್ರು ಮಾತಾಡ್ತಾ ಇರೋದಕ್ಕೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಒಂದ್ ಹೇಳ್ತೀನಿ ಕೇಳಿ, ಇದು ಒಂದು ಬೋರ್ಡ್. ಯಾಕೆ ಬಿಜೆಪಿ ಟೈಮಲ್ಲಿ ಯಾವ್ದು ಬೋರ್ಡ್ ಅಪಾಯಿಂಟ್ಮೆಂಟ್ ಮಾಡಿರ್ಲಿಲ್ವಾ? ಸರ್ಕಾರದಿಂದ ಕೊಡ್ಲಿಲ್ವಾ ಸಂಬಳ? ಪಕ್ಷದಿಂದ ಕೊಡ್ತಾ ಇದ್ರ. ಅಷ್ಟು ಕಾಮನ್ ಸೆನ್ಸ್ ಬೇಡ ಅವ್ರಿಗೆ? ಒಂದು ಬೋರ್ಡ್ ಅಂದ ಮೇಲೆ ಅದು ಸರ್ಕಾರದ ಸ್ವಾಧೀನಕ್ಕೆ ಬಂದಿರ್ತಕ್ಕಂಥದ್ದು. ಸರ್ಕಾರದ ಸ್ವಾಧೀನಕ್ಕೆ ಬಂದ ಮೇಲೆ ಸರ್ಕಾರದಿಂದನೇ ಅದಕ್ಕೆಲ್ಲ ಗೌರವಧನ ಅಲ್ಲಿ ಯಾವಾಗ್ಲಿ ಕೊಡ್ಬೇಕು. ಇಲ್ಲಿ ಆದಿಲಿ ಬೀದಿಲಿ ಹೋಗೋರ್ನ ಸದಸ್ಯರು ಮಾಡಿಲ್ಲ. ಯಾರು ಜನರ ಕಷ್ಟನ ಕೇಳಿ ಜನರ ಜೊತೆ ಇರ್ಲಿ ಅಂತವ್ರನ್ನ ಸದಸ್ಯರು ಮಾಡಿದ್ದು. ನೋಡಿ, ಅರ್ಥ ಮಾಡ್ಕೊಳ್ಳಿ, ಜನರಿಗೆ ಕಷ್ಟ ಅರ್ಕೊಳ್ಳೋರ್ನ. ಇಲ್ಲಿ RSS ಅವ್ರಿಗೆ ಇವ್ರ ಸರ್ಕಾರದಲ್ಲಿ RSS ಸರ್ ಇವ್ರು ಇಷ್ಟು ಮಾತಾಡ್ತಾರಲ್ಲ, ಮೋದಿ ಹೆಸರಿನಲ್ಲಿ CM ಕೇರ್ ಫಂಡ್ ತಗೊಂಡ್ರಲ್ಲ, ಆ ದುಡ್ಡು ಲೆಕ್ಕ ಕೊಡಕ್ಕೆ ಹೇಳಿ ಸರ್. ಪ್ರೈಮ್ ಮಿನಿಸ್ಟರ್ ಆದ ಮೋದಿ ಅವ್ರ ಹೆಸರಿನಲ್ಲಿ ಕೋವಿಡ್ ಟೈಮ್ ಅಲ್ಲಿ ದುಡ್ಡು ಕಲೆಕ್ಟ್ ಮಾಡಿದ್ರಲ್ಲ, ಅದ್ರ ಲೆಕ್ಕ ಕೊಡಕ್ಕೆ. ನಾನೊಂದು ಪ್ರಶ್ನೆ ಮಾಡ್ತಿದ್ದೇನೆ, ದಯಮಾಡಿ ಎಲ್ಲ ಸೈಲೆಂಟ್ ಇರಿ. ನಾವೀಗ ಸುಧೀರ್ ಸರ್, ಕೃಷ್ಣಪ್ಪ ಅವರೇ, ನಾನೀಗ ಪ್ರಶ್ನೆ ಮಾಡ್ತಿದ್ದೇನೆ. 1 ನಿಮಿಷ.
ನಾನು ನಿಮ್ಮನ್ನ ಕೇಳ್ತಿರೋದು ಗೃಹಲಕ್ಷ್ಮಿ ಹಣ 220 ಕೋಟಿ ಮಿಸ್ಯೂಸ್ ಆಗಿರೋ ಸಂಬಂಧಪಟ್ಟಾಗ ನಾನು ನಿಮ್ಮ ಪ್ರಶ್ನೆ ಮಾಡ್ತಾ ಇದ್ದೀನಿ. ನೀವು ಅದ್ರ ಬಗ್ಗೆ ಯಾರು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಹಣ ಮಿಸ್ಯೂಸ್ ಆಗಿದೆ ಅಂತ ಹೇಳಿ ಆರೋಪ ಬಂದಿದೆಯಲ್ಲ. ಒಂದ್ ನಿಮಿಷ ಹಣ ಮಿಸ್ಯೂಸ್ ಆಗಿದೆ ಅಂತ ಆರೋಪ ಬಂದಿದೆಯಲ್ಲ, ಯಾಕೆ SIT ತನಿಖೆ ಮಾಡಬಾರ್ದು? ಯಾಕೆ SIT ಕೊಡಬಾರ್ದು? CAG ರಿಪೋರ್ಟ್ಗೆ ನಾವು ನಮ್ಮ ಡೈರೆಕ್ಟರ್ ಮಹಿಳಾ ವುಮೆನ್ಸ್ ಅಂಡ್ ಚಿಲ್ಡ್ರನ್ಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಡೈರೆಕ್ಟ್ರು ನಮ್ಗೆ ಇದನ್ನ ಕೊಟ್ಟಿದ್ದಾರೆ ಸ್ಪಷ್ಟೀಕರಣ. ಇವರು ಎಷ್ಟು ಬಿಜೆಪಿ ರೂಲ್ನಲ್ಲಿ CAG ರಿಪೋರ್ಟ್ ಎಷ್ಟು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಕೇಳಿ. ಸರ್ ಈಗ ಏನ್ ಗೊತ್ತಾ, ಇಡೀ ದೇಶದಲ್ಲಿ ಮತದಾನ ಪರಿಷ್ಕರಣೆ ನಡೀತಾ ಇದೆ. ಅದರಲ್ಲಿ BLO ಅಂತ ಹೇಳಿ ಒಬ್ಬ ನಮ್ಮ ಅಂಗನವಾಡಿ ಕಾರ್ಯಕರ್ತರನ್ನ ಜೊತೆಗೆ BLA 1 ಅಂತ ಹೇಳಿ ಒಂದು ಕಾಂಗ್ರೆಸ್ ಪಕ್ಷ, ಒಂದು BJP ಪಕ್ಷ, ಒಂದು JDS ಪಕ್ಷ, ಒಂದು ಆಮ್ ಆದ್ಮಿ ಪಕ್ಷ ಎಲ್ಲಾರನ್ನೂ ಇದಕ್ಕೆ ತಗೊಂಡು ಮಾಡ್ತಾ ಇದ್ದಾರೆ. ಅದೇ ರೀತಿ ಇದನ್ನು ಮಾಡ್ಲಿ ಬಿಡಿ, ಎಲ್ಲರಿಗೂ ಸಿಗಲಿ. ಇವಾಗೇನು DBT ಮುಖಾಂತರ ಹಣ DBT ಮುಖಾಂತರ ಹಣ ಜಮೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು 33 ಲಕ್ಷ ಕಂತುಗಳು ಒಂದೇ ಅಕೌಂಟ್ಗೆ ಸುಮಾರು 60 ಕೋಟಿ ಲೀಕೇಜ್ ಆಗಿದೆ. 60 ಕೋಟಿ ಹಣನ MLC ಚುನಾವಣೆಗೆ ಬೆಳೆಸಿದ್ರೆ ಇವರು ಮೊನ್ನೆ ಕಾಂಗ್ರೆಸ್ ಅವರು. CAG ವರದಿನ ಅಧೀನ ಕಾರ್ಯದರ್ಶಿಗೆ ಮಾಹಿತಿ ಕೊಟ್ಟಿರದೆ ಮಹಿಳಾ ಮತ್ತು ಕನ್ನಡ ಇಲಾಖೆ ಸಂಸ್ಕೃತಿ ಮಕ್ಕಳ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ಅವರು ಇವ್ರು ಹೇಳ್ತಾರೆ CAG ವರದಿ ತಪ್ಪು ಅಂತ. ಇವ್ರಿಗೆ ಸರ್ಕಾರದ ಕಾರ್ಯದರ್ಶಿ ಕೊಟ್ಟಿರೋದ್ರಿ ತನಿಖೆ ಮಾಡಿ ಅಂತ. ನಿಮ್ಗೆ ಅಷ್ಟು ತಾಕತ್ತಿದ್ರೆ SIT ಮಾಡಿ, CID ಕೊಡಿ, SIT ಮಾಡಿ. SIT ಯಾಕೆ ಮಾಡೋದು? CID ಕೊಡಿ, CBI ಕೊಡಿ. ಇಲ್ಲಿ ನೋಡಿ, ಅವರು ಸರ್ಕಾರದ CAG ನ ಪ್ರಸ್ತಾಪಿಸಬೇಕಾದ್ರೆ ಇದು ಸರ್ಕಾರದ ರಿಪೋರ್ಟೇ, ಇದು ಸರ್ಕಾರದ್ದೇ. ಇದನ್ನೇನು ಮಂತ್ರಿ ಕೊಟ್ಟಿಲ್ಲ, ಮುಖ್ಯಮಂತ್ರಿಗಳು ಕೊಟ್ಟಿಲ್ಲ, ಪ್ರಾಧಿಕಾರದ ಅಧ್ಯಕ್ಷರು ಕೊಟ್ಟಿಲ್ಲ, ಸರ್ಕಾರದವ್ರು ಕೊಟ್ಟಿರ್ತಕ್ಕಂಥದ್ದು. ಮಹಿಳಾ ಮತ್ತು ನಿರ್ದೇಶಕ CBI ಕೊಡ್ಲಿ, ಕ್ಲೀನ್ ಆಗಿ ಇನ್ವೆಸ್ಟಿಗೇಷನ್ ಆಗ್ಲಿ, ಅವಾಗ ಗೊತ್ತಾಗುತ್ತೆ. ನಾವು ಈಗ ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತಿದ್ದೀವಿ. ಗೃಹಲಕ್ಷ್ಮಿ ಹಣ ದುರುಪಯೋಗ ಆಗಿದೆ. ಒಂದ್ ನಿಮಿಷ ನಾನು ಮಾತಾಡ್ಬೇಕಾ, ನೀವು ಮಾತಾಡ್ತೀರಾ? ನೀವೇ ನಡೆಸ್ಬಿಡಿ ತಾಳಿ. ನಾನು ಕೇಳ್ತಾ ಇದ್ದೀನಿ, ಒಂದ್ ನಿಮಿಷ ತಾಳ್ರಿ ರೀ. ನಾನು ಕಿವಿಗೆ ಲಾಲ್ ಬಾಗ್ ಇಟ್ಕೊಂಡು ಬಂದಿಲ್ಲ ರೀ. ನೀವ್ ಹೆಂಗ್ರಿ 15 ಕೋಟಿ ಮತ್ತೆ ಹೆಂಗ್ ನೀವು ವಸೂಲಿ ಮಾಡಿದ್ರಿ? ಮೋಸ ಅಲ್ವಾ ಇದು? ಯಾವನಿಗೆ ಹೇಳ್ತಿರೋದು? ತನಿಖೆ ಮಾಡಿಸಿ. ನಿಮಗೆ ನೀವು ಪ್ರಾಮಾಣಿಕರಾಗಿದ್ರೆ, ನೀವೆಲ್ಲ ಸತ್ಯ ಹರಿಶ್ಚಂದ್ರ ಆಗಿದ್ರೆ, ನೀವೆಲ್ಲ ಪ್ರಾಮಾಣಿಕರಾಗಿದ್ರೆ ಆಯ್ತಾ, ಮಿಸ್ಯೂಸ್ ಆಗಿರೋ ಹಣವನ್ನ ತನಿಖೆ ಮಾಡಿಸ್ರಿ. ತನಿಖೆ ಮಾಡಿದ್ಬಿಟ್ಟು ಇಲ್ಲೆಲ್ಲ ಕಣ್ಣು ವರ್ಷ ತಂತ್ರವನ್ನ ಮಾಡ್ತೀರಾ? ಇದು ನಿಮ್ ದುಡ್ಡಲ್ಲ, ನಿಮ್ ಮನೆ ದುಡ್ಡಲ್ಲ, ಈ ಜನರ ದುಡ್ಡು. ಈ ಜನರ ದುಡ್ಡು ನಿಮ್ಮ ದುಡ್ಡಲ್ಲ, ನಿಮ್ಮ ಮನೆಯಿಂದ ತಂದಿಲ್ಲ, ಈ ಜನರ ದುಡ್ಡು. ಎಸ್ ಸರ್. ಇದೇನೋ ರಾಜ್ಯದ 2ನೇ ಕೂಲಿಗಾರ, ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಏನು ಹೇಳ್ತೀವಿ, ಅವ್ರ ಬಾಯಲ್ಲೇ ಇವತ್ತು ದೊಡ್ಡ ಹಗರಣ ಆಗಿದೆ ಅಂತ ಹೇಳ್ತಾರೆ. ಅಂತಂದ್ರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಒಬ್ಬ ಮುಖ್ಯಮಂತ್ರಿ ಅಂತ ಏನು ರಾಜ್ಯದ 2ನೇ ಅವರು ಪ್ರಾಮಾಣಿಕವಾಗಿ ತನಿಖೆ ನಡೆಸ್ತಾರೆ. ಅವರೆಲ್ಲ ಸತ್ಯ ಹರಿಶ್ಚಂದ್ರ ಇದ್ದಾರೆ ಆಯ್ತಾ, ಪ್ರಾಮಾಣಿಕವಾಗಿ ತನಿಖೆ ನಡೆಸ್ತಾರೆ ಆಯ್ತಾ, ಇವರೆಲ್ಲ ತನಿಖೆ ಮಾಡ್ತಾರೆ. ಅಲ್ಲ ಸಮಯ ನೀವೇ ಹೇಳಿದ್ರೆ, ನೀವೊಬ್ಬ ರಾಜ್ಯದ ಚುಕ್ಕಾಣಿಯಲ್ಲಿರ್ತಕ್ಕಂಥ ನೀವೇ ಹೇಳಿದ್ರೆ, ನಾವು ಇಡೀ ರಾಜ್ಯದ ಹಣವನ್ನ ನಿಮ್ಗೆ ಕೂಲಿ ಕೊಟ್ಟು ಕಳ್ಸಿರೋದು ಏನಕ್ಕೆ ಸ್ವಾಮಿ? ಲೂಟಿ ಮಾಡಕ್ಕ ಸ್ವಾಮಿ? ಇದಕ್ಕೆ ಹೇಳ್ತಾ ಇದ್ದೀನಿ. ಇಡೀ ರಾಜ್ಯದ ಉತ್ತರ ಕೊಡ್ತಾರೆ. ಕೃಷ್ಣಪ್ಪ ನೀವು ಉತ್ತರ ಕೊಡಿ. ಹೇಳ್ತಾರಲ್ಲ, ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅರ್ಹರು ಯಾರು ಇರ್ತಾರೆ ಅವರಿಗೆ ಡೈರೆಕ್ಟ್ ಆಗಿ ಇರ್ರಿ ಅರ್ಹರು ಯಾರು ಇರ್ತಾರೆ, ಅನರ್ಹರನ್ನ ಕಿತ್ತಾಕ್ಲೇಬೇಕು, ಹೊಸದಾಗಿ ಪರಿಷ್ಕರಣೆ ಆಗ್ಲೇಬೇಕು ಕಂಪಲ್ಸರಿ ಆಗಿ. ಯಾಕೆಂದ್ರೆ ವೋಟರ್ಸ್, ನಾನ್ ವೋಟರ್ಸ್ ಎಲ್ಲ ದೇ ಆರ್ ಟೇಕಿಂಗ್ ದ ಬೆನಿಫಿಟ್ಸ್. ನಾನ್ ವೋಟರ್ಸ್ ಎಲ್ಲ ತಗೊಳ್ತಾರೆ. ನಾನ್ ವೋಟರ್ಸ್ ಕೊಡಬಾರ್ದು. ಈ ರಾಜ್ಯದಲ್ದವ್ರು ಯಾರೋ ಫಲಾನುಭವಿಗಳು ಆಗಬಾರ್ದು. ಇಷ್ಟು ದಿವಸ ನೀವು ಕೊಟ್ಟಿದ್ದೀರಾ. ನಿಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯದ ಕಾರಣಕ್ಕಾಗಿ, ನಿಮ್ಮ ವ್ಯವಸ್ಥೆಯ ನಿರ್ಲಕ್ಷ್ಯದ ಕಾರಣಕ್ಕಾಗಿ ನಿಮ್ಮ ಮಾತು ಕೇಳದ ಅಧಿಕಾರಿಗಳು ಮಲಗಿದ್ದಾರೆ ಆಯ್ತಾ. ಮಲಗಿದ್ರೆ ಕುರುಡು ಸರ್ಕಾರ, ಮಲಗಿರೋ ಅಧಿಕಾರಿಗಳಿದ್ರೆ ಏನಾಗುತ್ತೆ ಸ್ವಾಮಿದು? ಅಂತ ದರ್ಬಾರ ಆಗುತ್ತೆ. ಯಾಕಂದ್ರೆ ಅಂಧ ದರ್ಬಾರೇ ಆಗೋದು. ಯಾಕಂದ್ರೆ 2 ಕಡೆ CAG ರಿಪೋರ್ಟ್ ನ ಒಪ್ಪಳಕ್ಕೆ ಕಾಂಗ್ರೆಸ್ನವರು ಸಿದ್ಧ ಇಲ್ಲ, BJP-ನವರು ಇಲ್ಲ. ಹಂಗಾರೆ ಜನಗಳ ದುಡ್ಡಿಗೆ ಲೆಕ್ಕ ಇಲ್ವಾ ಇಲ್ಲಿ? ನೀವ್ ಇಷ್ಟ ಬಂದಾಗ ತಿಂದು ತೆಗ್ಬೋದಾ? ಯಾವುದೇ ರೀತಿಯ ತಲೆ ಇದ್ರಲ್ಲಿ ಯೋಚನೆ ಇಲ್ಲ ರೀ. ಹೌದ್ರಿ, ಆಮ್ ಆದ್ಮಿ ಪಾರ್ಟಿ ಸಾಚಾ ತಂದಿಂದನೇ ಮಾಡಿದೆ. ಯಾವ ಗ್ಯಾರಂಟಿ ಕಮಿಟಿನೂ ಮಾಡಿಲ್ಲ ರೀ ಇವತ್ತು ಯಾವ ಗ್ಯಾರಂಟಿ ಕಮಿಟಿನೂ ನಾವು ಮಾಡಿಲ್ಲ. ಪಂಜಾಬ್ ನಲ್ಲಿ ಏನೋ ಡೆಲ್ಲಿಲಿ ಕೊಟ್ಬಿಟ್ರಿ, ಬೇರೆ ಆಗಲ್ಲ ಕೊಟ್ಟು ಮಾದರಿ ಆಗಿದೀವಿ ಅನುಸರಿಸಿ. ಇವತ್ತು ನಮ್ ಗ್ಯಾರಂಟಿನೇ ತಗೊಂಡು ಇವ್ರಿಗೆ ಮಾಡಕ್ ಬರ್ತಾ ಇಲ್ಲ. ಎಲ್ಲಾನು ಆಮ್ ಆದ್ಮಿ ಪಾರ್ಟಿನೇ ಆಗಲ್ಲ. ನಿಯತ್ತು ಪ್ರಾಮಾಣಿಕತೆ ಇರ್ಬೇಕು. ಇವ್ರು ಯಾರೋ ನಿಯತ್ತು ಪ್ರಾಮಾಣಿಕತೆ ಕೇಳಿದ್ರೆ ದೂರ ನಿಮ್ದು ಹೇಳ್ತಾವ್ರೆ, ನಿಮಗೂ ಸೇರ್ಸಿ ಹೇಳ್ತಾರೆ. ಇವಾಗ ಇವ್ರು ಬಿಟ್ಟಾಕಿ ಆಮ್ ಆದ್ಮಿ ಅವ್ರದ್ದು ಜಿಲ್ಲೆ ಪಾರ್ಟಿ ಆಗ್ಬಿಡೈತೆ. ಲಕ್ಷ್ಮಿ ಅಂತ ಹೆಸರು ಹಿಡ್ಕೊಂಡು
ಅಲ್ಲ ಲಕ್ಷ್ಮಮ್ಮನವರು ಲಕ್ಷ್ಮಿ ಅಂತ ಹೆಸರು ಹಿಡ್ಕೊಂಡು ಗೃಹಲಕ್ಷ್ಮಿಯರಿಗೆ 3 ನಾಮ ತಿಕ್ಬಿಟ್ಟು ಹೊಂಟೋದ್ರಲ್ಲ 5,000 ಕೋಟಿ ಎಲ್ಲೋ ಇತ್ತು. ನಿಮ್ಮ ಹತ್ರ ದಾಖಲಾತಿ ಇದೆಯಾ ಸ್ವಾಮಿ? ನಿಮ್ಮ ಹತ್ರ ದಾಖಲಾತಿ ಇದ್ರೆ ಆರೋಪ ಮಾಡಿ. ಯಾರು ಆರೋಪ ಅಲ್ಲ, ಯಾರು ಅದಕ್ಕೆ ಕಾರಣಕರ್ತರಾಗ್ತಾರೆ? ಮಿನಿಸ್ಟರ್ ತಾನೇ. ಯಾರು ಮಿನಿಸ್ಟರ್? ಯಾರು ಮಿನಿಸ್ಟರ್? ಯಾರನ್ನ ಕೇಳ್ಬೇಕು ನಾವು? ಹುಡುಕೊಂಡೋಗೋಣ. ಅಲ್ಲ, ಇನ್ಚಾರ್ಜ್ ಮಿನಿಸ್ಟರ್ನೇ ಕೇಳ್ಬೇಕು, ಇನ್ಯಾರನ್ನ ಕೇಳೋಣ? ಅಲ್ಲ, ನಮ್ಮ ತೆರಿಗೆ ಹಣಗಳನ್ನ ತಗೊಂಡು ನಮ್ಮನ್ನೇ ಬಕ್ರ ಮಾಡ್ಬಿಟ್ಟಿದ್ದಾರೆ ರಾಜ್ಯದಲ್ಲಿ. ಅಭಿವೃದ್ಧಿ ಕೇಳಿದಾಗೆಲ್ಲ ಇವ್ರು ಹೇಳೋದು ಒಂದೇ, ಏನು ಗ್ಯಾರಂಟಿ ಕೊಟ್ಟಿದೀವಿ ಅಂತಾರೆ. ಗ್ಯಾರಂಟಿ ಯಾರು ಕೊಟ್ಟಿದ್ರೆ? ಇವ್ರ ಕಾರ್ಯಕರ್ತರು ಕೊಟ್ಕೊಂಡಿದ್ದಾರೆ. ಇವ್ರ ಕಾರ್ಯಕರ್ತರಿಗೆ ಸಂಬಳ ಕೊಡ್ತಾ ಇದ್ರೆ ನಮ್ ತೆರಿಗೆ ಹಣಗಳನ್ನ ತಗೊಂಡು. ಸರ್, ಲಕ್ಷ್ಮೀ ಹೆಬ್ಬಾಳ್ಕರ್ ತಿಂದಿರೋದಕ್ಕೇನೆ ಮಿನಿಸ್ಟರ್ ಮಾಡಕ್ ಆಗ್ತಾಯಿಲ್ಲ ಅವ್ರ ಕೈಯಲ್ಲಿ. ಎಲ್ಲ ನೋಡಿ, ನಿಮ್ಮ ಹತ್ರ ದಾಖಲಾತಿ ಇದ್ರೆ ಆರೋಪ ಮಾಡಿ. ಯಾಕೆ ಗೊತ್ತಾ, ನಾನು ಹೇಳ್ತೀನಿ ನಿಮ್ಮ ಮೇಲೆ, ಆಯ್ತಾ? ಆರೋಪ ಮಾಡೋ ಸುಲಭ, ದಾಖಲಾತಿ ಕೊಡಿ. ಎಸ್ ಸರ್, ಈ ಗೃಹಲಕ್ಷ್ಮಿ ಹಣ ಮಿಸ್ಯೂಸ್ ಆಗಿದೆ. ಬಿಜೆಪಿ ಅವರು, ನಿಮ್ಮ ನಾಯಕರುಗಳು ಒಂದೊಂದು ಸಣ್ಣ ಸ್ಟೇಟ್ಮೆಂಟ್ ಕೊಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ವಿಪಕ್ಷ ಇದೆಯಾ ಅಂತ ಪ್ಲೀಸ್ ದಯಮಾಡಿ ಹೇಳಿ. ಈ ರಾಜ್ಯದಲ್ಲಿ ಅಪೋಸಿಷನ್ ಪಾರ್ಟಿ ಇದೆಯಾ? ಈ ರಾಜ್ಯದಲ್ಲಿ ಅಪೋಸಿಷನ್ ಪಾರ್ಟಿ ಇದೆಯಾ? ಗೊತ್ತಿಲ್ಲ, ಇದೆಯಾ ಇಲ್ವಾ ಗೊತ್ತಿಲ್ಲ. ಈ ರಾಜ್ಯದಲ್ಲಿ ವಿಪಕ್ಷಗಳಿದೆಯಾ? ಅನಿಸ್ತಾ ಇದೆ ನಿಮ್ಗೆ? ನಮಗೆ ಅನಿಸ್ತಾ ಇಲ್ಲ. ಈ ರಾಜ್ಯದಲ್ಲಿ ವಿಪಕ್ಷಗಳಿದೆಯಾ? ವಿಪಕ್ಷಗಳು ಎಲ್ಲಿದೆ? ಈ ರಾಜ್ಯ ವಿರೋಧ ಪಕ್ಷನ ಆಯ್ಕೆ ಮಾಡ್ಬೇಕಾದ್ರೆ ಬಿಜೆಪಿ ಒಂದು ವರ್ಷ ಈ ರಾಜ್ಯದಲ್ಲಿ ವಿಪಕ್ಷ ಇಲ್ಲ ಅಂತ ಇವ್ರು ಹೇಳ್ತಾರೆ. ನೀವು ಇಲ್ದೇ ಇರೋದಕ್ಕೆ, ಅಲ್ಲ, ನೀವು ಇಲ್ದೇ ಇರೋದಕ್ಕೆ ಇವರು ಮಜಾ ಮಾಡ್ತಿದ್ದಾರೆ ಸ್ವಾಮಿ, ಮಜಾ ಮಾಡ್ತಿದ್ದಾರೆ. ಸರ್, ಮಜಾ ಅಲ್ಲ. ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷ ತಾಕತ್ ನೋಡಿ 14 ಸೈಟು ವಾಪಸ್ ಕೊಟ್ಟಿದ್ದು. ಇದೇ ನಾಗೇಂದ್ರ, ಬಳ್ಳಾರಿಯ ನಾಗೇಂದ್ರ ಹಗರಣ ಮಾಡಿದಲ್ಲಿ 87 ಕೋಟಿ ಎತ್ತಿ ಜೈಲ್ಗೆ ಇದೇ ವಿರೋಧ ಪಕ್ಷ ಪ್ರಶ್ನೆ ಮಾಡಿದ್ಕೆ ಸುಮ್ನೆ ಕೊಟ್ಟಿಲ್ಲ ಸ್ವಾಮಿ ಅವರು. ಆಡಳಿತ ಪಕ್ಷದಲ್ಲಿ ಎಲ್ಪಿತ್ತು ನಿಮಗೆ? ಪಾಪ ಅವ್ರಿಗೆ ಗೊತ್ತಿಲ್ಲ. ವಿರೋಧ ಪಕ್ಷದವರು ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದ್ಮೇಲೆ 5,000 ಕೋಟಿ ಬೆಳಕಿಗೆ ಬಂದಿದ್ದು. ಈಗ ಲಕ್ಷದ ಒಂದು ಈಗ ಗೃಹಲಕ್ಷ್ಮಿದು ಸ್ಕ್ಯಾಮ್ದು CAG ರಿಪೋರ್ಟ್ ಕೊಟ್ಟಿದೆ. ನಿಮ್ಮವ್ರು ಯಾರು ಮಾತಾಡ್ತಿಲ್ಲ ಸುಮ್ಮನೆ. ಮಾತಾಡೋದಕ್ಕೆ ನಾನು ಇಲ್ಲಿ ಬಂದಿರೋದು. ಅದನ್ನ ಮಾತಾಡಕ್ಕೆ ಅವ್ರಿಗೂ 2,000 ಹೋಗುತ್ತಲ್ಲ ಅವ್ರ ಮನೆಯವ್ರಿಗೆ. ಮತ್ತೆ ಅವ್ರು ಹೆಂಗ್ ಮಾತಾಡ್ತಾರೆ? 95,00,000 ಜನ ಈಸ್ಕೊಂತ ಇದಾರಲ್ವಾ, ಅದ್ರಲ್ಲಿ ಅವ್ರ ಮನೆಯವರು ಇದಾರಲ್ವಾ? 2,000 ಕೊಟ್ಟವ್ರು ಅಂತಾರಲ್ಲ, 20,000 ನನ್ನ ಹತ್ರ ಕಿತ್ಕೊತಾವ್ರಲ್ಲ, ನಾನು ಯಾರು ಹೇಳ್ಕೋಬೇಕು? ಮನೆ ಗಂಡ ನಾನು ಯಾರು ಹೇಳ್ಕೋಬೇಕು? 2,000 ಆಗಿದೆ. ಸಿಲಿಂಡರ್ ಬೆಲೆ ಇವತ್ತು ಏನಿದೆ, ಪೆಟ್ರೋಲ್ ಬೆಲೆ ಏನಾಗಿದೆ, ಇದು ಯಾರು ಕೇಳ್ತಾ ಇಲ್ವಾ? ಜನಸಾಮಾನ್ಯರಿಗೆ ಇದು ಹೊರೆ ಆಗಿರೋದು. ಬಿಜೆಪಿ ಸರ್ಕಾರ ಜನರ ಲೂಟಿ ಮಾಡ್ತಾ ಇರ್ತಕ್ಕಂಥದ್ದು. ಈಗ ರಾಜ್ಯದ ತೆರಿಗೆ ಬಗ್ಗೆ ಅವ್ರು ಮಾತಾಡ್ತಾರಲ್ಲ ಬಿಜೆಪಿ ಅವರು, ತೆರಿಗೆ ಅನ್ನೋ ಪದ ಬಳಸಕ್ಕೆ ಅವ್ರಿಗೆ ನೈತಿಕತೆ, ಯಾವ ನೈತಿಕತೆ ಇದೆ ಅಂತ ಬಳಸ್ತಾರೆ ಅವರು ತೆರಿಗೆ ಅನ್ನೋ ಪದನ? ತೆರಿಗೆ ಯಾರು ಕೊಡ್ಬೇಕಾಗಿರೋದು? ರಾಷ್ಟ್ರ ಸರ್ಕಾರ ಕೊಡ್ಬೇಕಲ್ಲ. ಬಿಜೆಪಿ ಸರ್ಕಾರ ನಮ್ಗೆ ಎಷ್ಟು ಕೊಡ್ತಿದೆ ರಾಜ್ಯಕ್ಕೆ? ಇವ್ರು ಏನ್ ಮಾಡ್ತಾರೆ ಅಂತ ಇವ್ರಿಗೆ ಯಾವ ನೈತಿಕತೆ ಇದೆ ಅಂತ ಮಾತಾಡ್ತಾರೆ. ಇವ್ರಿಗೆ ಗೊತ್ತಿರೋದು 40% ಉಂಡಿಯಲ್ಲಿ ದುಡ್ಡು ಕಲೆಕ್ಷನ್. ಇದು ಬಿಟ್ರೆ ಇವ್ರಿಗೆ ಏನೋ ಗೊತ್ತಿಲ್ಲ.